ಇಲ್ಲಿ ಬಾ. ಬನ್ನಿ, ಕುಳಿತುಕೊಳ್ಳಿ. ಕುಡಿಯಲು ಏನಾದರೂ ತರಲೇ? ಬೇಡ ಬೇಡ, ನನಗೇನು ಬೇಡ. ಎಂತ ಮುದ್ದಾಗಿ ಕಾಣಿಸ್ತೀಯ. ನಿನ್ನ ಮುಖ ನೋಡಿದರೆ ಸಾಕ್ಷಾತ್ ನಿನ್ನ ತಾಯಿಯ ಪ್ರತಿರೂಪವೇ. ಅದಿರಲಿ, ನನ್ನನ್ನ ಯಾಕೆ ಕರೆದದ್ದು? ನಿನ್ನನ್ನ ನೋಡಿದರೆ ತುಂಬಾ ಖುಷಿ ಆಗುತ್ತೆ. ಅದಕ್ಕಾಗಿ ಹತ್ತಿರ ಕರೆದು ಮಾತನಾಡಿಸುವ ಅನ್ನಿಸ್ತು. ಅದಕ್ಕಾಗಿ ಕರೆದೆ. ನೋಡು, ನಿನ್ನ ತಾಯಿ ಮಕ್ಕಳಿಲ್ಲ ಅಂತ ಎಷ್ಟು ವರ್ಷ ಪರಿತಪಿಸಿದಳೋ ಏನೋ. ಆದರೆ ಕೊನೆ ಕಾಲದಲ್ಲಿ ಒಂದು ಮಗುವಿಗೆ ಜನ್ಮವಿತ್ತು. ಬಂಜೆತನದ ಬೇಗೆಯಿಂದ ಮೇಲೆ ಬಂದು ತಾಯಿ ಎನ್ನುವ ಸ್ಥಾನವನ್ನು ಅಲಂಕರಿಸಿ ಸತ್ತಳು. ಅಂತ ಪವಿತ್ರ ಮಾತೆಯ ಆತ್ಮಕ್ಕೆ ಶಾಂತಿ ದೊರಕಿಸುವಂತ ಮಗು ನೀನಾಗಬೇಕು. ಖಂಡಿತ ಆಗುತ್ತೇನೆ. ಅಪ್ಪನ ನೆಚ್ಚಿನ ಮಗಳಾಗಿ ತಾಯಿಯ ಆತ್ಮಕ್ಕೆ ಶಾಂತಿ ದೊರಕಿಸಿ ಊರಿನ ಜನತೆಗೆ ಮಾದರಿ ಆಗಿ ಆ ದೇವರಲ್ಲಿ ಭಕ್ತಿ ಭಾವ ಉಳ್ಳವಳಾಗಿ ಬದುಕತೀನಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಎಷ್ಟು ದೊಡ್ಡ ಅನುಭವ ಹೊಂದಿದ್ದಾಳೆ. ಇವಳು ಮಗು ಒಳ್ಳೆ ನಿನ್ನ ಮನದಲ್ಲಿ ಹೇಗಿದೆಯೋ ಹಾಗೆ ಆಗು. ಅಂದ ಹಾಗೆ ದೇವರಲ್ಲಿ ಎಷ್ಟು ಶ್ರದ್ಧೆ ಹೊಂದಿರುವವಳು ಎಂದಾದ ಮೇಲೆ ದೇವರ ಕುರಿತಾಗಿ ಒಂದು ನಾಮವನ್ನ ಹಾಡಲು ಎಂದಾಯಿತು. ಹೇಳಲೇ? ಹೇಳು. ನೀನು ಒಂದು ಹಾಡನ್ನ ಹಾಡಿದರೆ ಈ ಹಾರವನ್ನು ಕೊಡ್ತೀನಿ. ಅದೆಲ್ಲ ನನಗೆ ಬೇಡ. ನನಗೆ ಬೇಕಾದದ್ದನ್ನು ಆ ದೇವರೇ ಕೊಡುತ್ತಾನೆ. ಇರಲಿ, ಒಂದು ದೇವರ ನಾಮವನ್ನ ಹಾಡು. ಆಯ್ತು. ಚೆಂದಾಗಿ ಹಾಡಿ ಕಲ್ಪಿಸಿದೆ. ಒಳ್ಳೆ ಹುಡುಗಿ. ಇದನ್ನ ದೇವರೇ ಕೊಟ್ಟಿದ್ರು ಅಂತ ಧರಿಸಿಕೊ. ಆಯ್ತು. ಬರಲೇ? ಮಕ್ಕಳಿದ್ದರೆ ಇರಬೇಕು ಎಂತವರು. ಎಂತ ಗುಣವಂತ ಮಗು, ಎಂತವರ ಮನವನ್ನ ಗೆಲ್ಲುವಂತ ಚಾಣಾಕ್ಯತೆಯನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೊಂದಿರುವವಳು ಇನ್ನು ಮುಂದೆ ಈ ಊರಿಗೆ ಹೆಸರು ತರುವಂತ ಹೆಣ್ಣಾಗುತ್ತಾಳೆ ಎನ್ನುವುದು 100ಕ್ಕೆ 100 ಸತ್ಯ.